ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಲಾಸ್ಟ್ ವ್ಲಾಗ್ದು ಕಂಟಿನ್ಯೂಷನ್ದು ವ್ಲಾಗ್ ಆಗಿರುತ್ತೆ. ನಾವೆಲ್ಲ ಇನ್ನೇನು ಬೋಟ್ ಹೌಸ್ಗೆ ಎಂಟರ್ ಆಗಬೇಕಾದ್ರೆ ವ್ಲಾಗ್ನ ಎಂಡ್ ಮಾಡಿರ್ತೀನಿ. ಇದು ಅಲ್ಲಿನ ಕಂಟಿನ್ಯೂಷನ್ ವ್ಲಾಗು. ನಾವಿವತ್ತು ಬಂದು ಹೊಸ್ದಾಗಿ ನೋಡ್ತಾ ಇರೋರಿಗೆ, ನಾವಿವತ್ತು ಬಂದು ಕೇರಳದಲ್ಲಿರುವಂಥ ಅಲಪೆ ಬೋಟ್ ಹೌಸ್ಗೆ ಅಂತ ಬಂದಿದ್ದೀವಿ ನಮ್ಮ ಇಡೀ ಫ್ಯಾಮಿಲಿ. ಆ ಒಂದು ವ್ಲಾಗ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಹೋಗೋಣ ನಮ್ಮ ಬೋಟ್ ಹೌಸ್ಗೆ, ಹೇಗಿದೆ ಅಂತ ನೋಡೋಣ. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು, ಲೈಫಲ್ಲೇ ಫಸ್ಟ್ ಟೈಮು. ಕೇರಳ ಸೈಡ್ ನಾವು ಬಂದೇ ಇಲ್ಲ, ಇದೇ ಫಸ್ಟು. ನಮಗೂ ಕೂಡ ಇದು ಹೊಸ ಎಕ್ಸ್ಪೀರಿಯೆನ್ಸು. ಹೇಗಿರುತ್ತೆ ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾವು ಈ ಬೋಟ್ ಹೌಸ್ಗೆ ಎಂಟರ್ ಆಗಬೇಕಾದ್ರೆ ಟೈಮ್ ಬಂದು ಆಲ್ಮೋಸ್ಟ್ 6 o'clock 6:30 ಈ ಥರ ಟೈಮು ಆಗಿತ್ತು. ಇವಾಗ ಬಂದು ನಾವು ಬೋಟ್ ಹೌಸ್ ಒಳಗಡೆ ಎಂಟರ್ ಆಗ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ಇದು ಬಂದು ಬೇರೆ ಬೋಟ್ ಹೌಸು. ನಾವು ಸ್ಟೇ ಆಗ್ತಿರೋದು ಇದೆಲ್ಲ ಇದ್ರ ಪಕ್ಕದಲ್ಲಿರೋದು. ನಾವು ಇದನ್ನು ನೋಡ್ತಾ ಇದ್ದು ಚೆನ್ನಾಗಿದೆ ಅಲ್ವಾ, ಈ ಥರ ನಾವು ಬುಕ್ ಮಾಡಬೇಕಿತ್ತು ಅಂತ. ಆದರೆ ನಮಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಹೊಸದಾಗಿ ನಾವು ಬಂದು ಹುಡುಕಿ ಮಾಡಿ ಬುಕ್ ಮಾಡಿಕೊಂಡು ಬಂದಿದ್ದು. ನಮ್ಗೆ ಈ ಥರ ಇನ್ನೂ ಚೆನ್ನಾಗಿರೋದು ಮಾಡಬೇಕು ಅಥವಾ ಈ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಏನು ಅದ್ರ ಬಗ್ಗೆನೇ ನಮಗೆ ಗೊತ್ತಿಲ್ಲ. ಈ ಥರ ಇರುತ್ತೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಇಲ್ಲಿ ಬಂದು ನೋಡಿದ್ಮೇಲೆ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸುತ್ತಲ್ವಾ, ಆವಾಗ ನಾವು ಆ ಥರ ಅನ್ಕೊತಾ ಇದ್ದೋ. ನೋಡಿ, ಇದು ತುಂಬ ಚೆನ್ನಾಗಿದೆ ಅಲ್ವಾ, ನಾವು ಇದನ್ನು ಬುಕ್ ಮಾಡಬೇಕಿತ್ತು ಅಂತ ಅಂದ್ಕೊಂಡು ಅದ್ರಲ್ಲಿ ಬಂದು ನೋಡಿದಾಗ ನಮಗೆ ಗೊತ್ತಾಗಲಿಲ್ಲ. ಜೊತೆಗೆ ಅವರು ಇದನ್ನು ಫೋಟೋದಲ್ಲಿ ನಮಗೆ ತೋರಿಸಿದ್ರು, ಫೋಟೋಸು ವಿಡಿಯೋಸು ತೋರಿಸಿದ್ರು. ಜೊತೆಗೆ ಈ ಥರ ಇರುತ್ತೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಅಂದರೆ ನಾವಿದ್ದಿದ್ದು ಬೋಟು ಚೆನ್ನಾಗಿತ್ತು, ಆ ಥರ ಏನು ಅಷ್ಟೊಂದು ಓಪ್ಲೆಸ್ ಆಗಿಲ್ಲ. ಅಂದರೆ ಇದಕ್ಕೂ ಚೆನ್ನಾಗಿರೋವಂಥದ್ದು, ಇನ್ನೂ ತುಂಬ ಚೆನ್ನಾಗಿರೋವಂಥದ್ದೆಲ್ಲನೂ ಇತ್ತು ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಕಡೆ ಸುತ್ತಾಡಿ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದಾಗೆ ಅಲ್ವಾ ಗೊತ್ತಾಗೋದು. ಇನ್ನೊಂದು ಸಲ ಬಂದಾಗ ಇನ್ನೂ ಚೆನ್ನಾಗಿರೋದು ಮಾಡೋಣ ಅಂತ ನಾವು ಮಾತಾಡಿಕೊಂಡು ಇವಾಗ ಬಂದಿದ್ದ ತಕ್ಷಣ ರೂಮಲ್ಲೆಲ್ಲನೂ ಬಟ್ಟೆಗಳನ್ನೆಲ್ಲ ಇಟ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಫಸ್ಟು ಯಾವ್ಯಾವ ಜಾಗದಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ, ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನಾವು ಬೋಟ್ ಹೌಸ್ಗೆ ಎಂಟರ್ ಆಗಿ ಒಂದು 5ರಿಂದ 10 ನಿಮಿಷದಲ್ಲೆಲ್ಲನೂ ಬೋಟು ಹಾಗೆ ನಿಧಾನಕ್ಕೆ ರನ್ ಆಗ್ತಾಯಿತ್ತು. ಹೊರಡ್ತು 5ರಿಂದ 10 ನಿಮಿಷ ಅಲ್ಲ, ಸಾರಿ, ಒಂದು 20 ಮಿನಿಟ್ಸ್ ಅಂತ ಅಂದ್ಕೊಳ್ಳಿ. 20 ಮಿನಿಟ್ಸ್ ಆದಮೇಲೆ ಬೋಟು ಕೂಡ ನಿಧಾನಕ್ಕೆ ಹೊರಡೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಸುತ್ತಮುತ್ತ ಎಲ್ಲನೂ ಇದೇ ಥರ ಹೌಸ್ ಬೋಟ್ಗಳು. ಎಲ್ಲದರಲ್ಲೂ ಜನಗಳಿದ್ರು ಅಂತಲೇ ಹೇಳ್ಬೋದು. ಕೆಲವೊಂದರಲ್ಲೆಲ್ಲನೂ ಇದ್ದರು, ಕೆಲವೊಂದೆಲ್ಲ ಖಾಲಿ ಇತ್ತು. ನಾವು ಬಂದಿದ್ದ ತಕ್ಷಣ ಇಲ್ಲಿ ನಮಗೆ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಆನಿಯನ್ ಪಕೋಡ ಹೇಳಿದ್ದು. ನಾವು ಆನಿಯನ್ ಪಕೋಡ ಮಾಡಿದರು, ಜೊತೆಗೆ ಟೀ. ಇಲ್ಲಿ ಟೀಗೆ ಏನಪ್ಪ ಅಂತಂದರೆ ಸಕ್ಕರೆ ಎಲ್ಲ ಹಾಕಿರಲ್ಲ, ನಾವೇ ಆ್ಯಡ್ ಮಾಡ್ಕೋಬೇಕು. ಸಪ್ರೇಟಲ್ಲಿ ಕೊಟ್ಟಿರ್ತಾರೆ. ಬಂದಿದ ತಕ್ಷಣ ನೀಟಾಗಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಎಲ್ಲನೂ ಮಾಡಿ ಇವಾಗ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಟೀ ಕುಡಿತಾ ಇದ್ದೋ ಮಾತಾಡಿಕೊಂಡು. ಹಾಗೆ ನಿಧಾನಕ್ಕೆ ಬೋಟು ಕೂಡ ಮೂವ್ ಆಗ್ತಾಯಿತ್ತು. ಮಾತಾಡಿಕೊಂಡು ನಾವು ನಮ್ಮ ಟೀ ಟೈಮ್ನ ಎಂಜಾಯ್ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ವಿಡಿಯೋ ಕಾಲ್ಗಳೆಲ್ಲ ಮಾಡಿಕೊಂಡು ಜೊತೆಗೆ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಇದು ಮಾಡ್ತಾಯಿದ್ದು. ಹಾಗೆ ಸ್ವಲ್ಪ ಮುಂದೆ ಬೋಟು ಬರ್ತಾ ಇದ್ದಂಗೆ ಅವರು ನಮಗೆ ಊಟಕ್ಕೆ ಎಕ್ಸ್ಟ್ರಾ ಏನಾದರೂ ಬೇಕು ಅಂತಂದರೆ, ನೀವು ಫಿಶ್ಶು, ಪ್ರಾನ್ಸು, ಕ್ರ್ಯಾಬು ಈ ಥರ ಐಟಮ್ಸ್ ಬೇಕು, ಸೀ ಫುಡ್ಡಲ್ಲಿ ವೆರೈಟೀಸ್ ಅಂತಂದರೆ ನೀವೇ ತಗೊಡ್ಬೇಕು, ನಾವು ಏನು ಬೇಕೋ ಅದನ್ನು ಮಾಡಿಕೊಡ್ತೀವಿ, ನೀವೇನು ಕೊಡಿಸ್ತೀರಾ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅವರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಮ್ಮನೇಲಿ ಫಿಶ್ಶು ಗ್ರೇವಿ ಥರ ಮಾಡ್ಸೋಣ, ಸೆಮಿ ಗ್ರೇವಿ ಥರ ಅಂತ ಹೇಳಿದ್ರು. ಇಲ್ಲೇ ಬಂದು ಫಿಶ್ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಈ ಥರ ಸ್ಟೋರ್ ಇದೆ ಫಿಶ್ದು, ಅಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಇವಾಗ ನೋಡ್ತಾ ಇರ್ಬೋದು, ಇಲ್ಲಿಗೆ ಕರ್ಕೊಂಡು ಬಂದು ಇವಾಗ ಹೌಸ್ ಬೋಟ್ನ ಇಲ್ಲಿ ಸ್ಟಾಪ್ ಮಾಡಿದ್ರು. ಇಲ್ಲೆಲ್ಲ ಕೆಳಗಡೆ ಇಳ್ದೆಲ್ಲ ಬೇಕಾದರೆ ಓಡಾಡ್ಬೋದಿತ್ತು. ಅವ್ರು ಫಿಶ್ ಎಲ್ಲ ತೊಗೊಂಡು ಕ್ಲೀನ್ ಮಾಡೋ ತನಕ ಟೈಮ್ ಇರುತ್ತೆ ಅಂತ ಅಂದರು. ಅಂದರೆ ಒಂದು 20 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಅಷ್ಟು ಟೈಮ್ ಇರುತ್ತೆ, ನೀವು ಬೇಕಾದ್ರೆ ಓಡಾಡ್ಬೋದು ಅಷ್ಟೋ ತನಕ ಅಂತ ಹೇಳಿದ್ರು. ಇಲ್ಲಿ ನಾವೆಲ್ಲ ಬಂದಿದ್ದೀವಿ, ನೋಡ್ತಾ ಇರ್ಬೋದು. ಫಿಶ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದು ನೋಡಿದ್ರಿ. ಫಸ್ಟ್ ನಮ್ಮ ಮನೆಯವರು ರೈಟ್ ಏನೂ ಕೇಳಿಲ್ಲ. ಫಸ್ಟು ಕ್ರ್ಯಾಬು, ಫಿಶ್ಶು ಇದನ್ನೆಲ್ಲನೂ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಐಟಮ್ಸ್ ಎಲ್ಲನೂ ಫಸ್ಟು ತಗೊಂಡಾದಮೇಲೆ ಏನಪ್ಪ ಆಯಿತು ಅಂತಂದರೆ, ಆಮೇಲೆ ಪ್ರೈಸ್ಗಳನ್ನ ಕೇಳಿದ್ರೆ ಪರ್ KG 1800 ಸ್ಟಾರ್ಟಿಂಗು, 1800 ರೂಪಾಯಿಂದ ಸ್ಟಾರ್ಟಿಂಗು ಫಿಶ್ಗಳದ್ದು ರೇಟು. ಏನು ಪರ್ KG. ಕ್ರ್ಯಾಬು ಅಷ್ಟೇ 1700 1800 ರೂಪಾಯಿ KG, 2000 2200 ಈ ಥರ KGಗೆ ಇಷ್ಟು ದುಡ್ಡು. ಲಾಸ್ಟಲ್ಲಿ ಬಿಲ್ ಹಾಕಬೇಕಾದ್ರೆ 8-10 ರೂಪಾಯಿ ಅಂತ ಅವ್ರು ಹೇಳ್ತವ್ರೆ. ನಾವು ಏನು ಇಷ್ಟೊಂದು ಅಂತಂದರೆ ನೋಡಿದ್ರೆ ಇಲ್ಲಿ ಪ್ರೈಸು ಇಷ್ಟು ರೈಟು ಇದೆ. ನೋಡಿ, ನಾವು ಉಳ್ಕೊಂಡಿರೋವಂಥ ಹೌಸ್ ಬೋಟ್ದು ನಾನು ವಿಡಿಯೋ ಮಾಡಿದ್ದೀನಲ್ಲ ಇದೇನೆ. ಲಾಸ್ಟಲ್ಲಿ ನೋಡಿದ್ರೆ ಅವರು ನೋಡಿ ಕ್ರ್ಯಾಬ್ ಎಲ್ಲ ತೊಗೊತಾ ಇದ್ದಾರೆ ಫಸ್ಟ್ ನಮ್ಮ ಮನೆಯವರು. ಲಾಸ್ಟಲ್ಲಿ ರೈಟ್ಗಳು ಕೇಳಿದ್ರೆ ಏನೇನು ರೇಟ್ ಹಾಕಿದ್ದೀರಾ, ನಾವೆಲ್ಲ ಒಂದು 600 700 800 ಹೋಗಲಿ 1000 ಅಂದ್ಕೊಳ್ಳಿ, ಚೆನ್ನಾಗಿರೋ ಕಾಸ್ಟ್ಲಿ ಫಿಶ್ಶು 1000 ರುಪೀಸು ಅಂತ ಅಂದ್ಕೊಂಡು ನೋಡಿದ್ರೆ ಇಲ್ಲಿ 2000 2200 ಈ ಥರ ಸ್ಟಾರ್ಟಿಂಗ್ ಪ್ರೈಸ್ಗಳು ಇಷ್ಟಿಷ್ಟಿದೆ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಇಷ್ಟೊಂದು ಏನು ಕಾಸ್ಟ್ಲಿ ಅಲ್ವಾ ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ನಾವು ಎಲ್ಲನೂ ಕ್ಯಾನ್ಸಲ್ ಮಾಡಿ ಒಂದೇ ಒಂದು ಫಿಶ್ನ ತೊಗೊಂಡು, ಅದು 1/4 KG 1 KG 300. ನೋಡಿ, ಇದೇ ಫಿಶ್ ತೊಗೊಂಡಿದ್ದು, ಒಂದೇ ಪೀಸ್ ತೊಗೊಂಡಿದ್ದು. ಒಂದು ಮೀನಿಗೇನೆ ಹತ್ತತ್ರ 2500 ತನಕನೂ ಆಯಿತು. ಒಂದು ಫಿಶ್ಗೆ ನಾನು ಹೇಳ್ತಾ ಇರೋದು, ಒಂದು ಫಿಶ್ಗೆ 2500 ಏನೋ 2400 ಆ ಥರ ಆಯಿತು. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು 1/4 KG ಬಂತು, ಸಾಕಷ್ಟೇ ಅಂತ ಅಂದ್ಬಿಟ್ಟು
ತೊಗೊಟ್ಬಿಟ್ಟು ಅವರಿಗೆ ಅದ್ರದ್ದು ಮಸಾಲ ಐಟಮ್ಸ್ ಎಲ್ಲನೂ ತೊಗೊಟ್ಟು ನಾವು ಇಲ್ಲಿ ಐಸ್ ಕ್ರೀಮ್ ಎಲ್ಲನೂ ತೊಗೊಂಡು ನೋಡ್ತಾ ಇರ್ಬೋದು. ಆಲೇ ಸಂಜೆ ಆಗಿದೆ, ಲೈಟ್ ಎಲ್ಲನೂ ಆನ್ ಮಾಡಿದ್ರು ಬೋಟಲ್ಲಿ. ಇವಾಗ ನಾವು ಒಬ್ಬೊಬ್ಬರೇ ಬೋಟ್ ಒಳಗಡೆ ಹತ್ತುತ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಸ್ವಲ್ಪ ಬಂದು ಕುತ್ಕೊಂಡ್ಮೇಲೆ ಮತ್ತೆ ಅವ್ರು ಫಿಶ್ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಬೋಟ್ ಎಲ್ಲನೂ ಮೂವ್ ಮಾಡಿದ್ರು. ಇಲ್ಲಿ ಕೇರಳದ ಈ ಪ್ಲೇಸಲ್ಲಿ, ಅಲಪೆ ಪ್ಲೇಸಲ್ಲಿ ಏನೋ ಒಂದು ಫಂಕ್ಷನ್ ಇತ್ತು ಅಂತ ಅನಿಸುತ್ತೆ. ಎಲ್ಲರೂ ಕೇರಳ ಟ್ರೆಡಿಷ್ನಲ್ ಸ್ಯಾರಿನೆಲ್ಲ ಹಾಕ್ಕೊಂಡು ಈ ಥರ ಕೈಯಲ್ಲಿ ದೀಪಗಳನ್ನೆಲ್ಲ ಎತ್ಕೊಂಡು ಟಮಟೆ ಪಟಾಕಿ ಅದನ್ನೆಲ್ಲ ಹೊಡ್ಕೊಂಡು ಹೋಗ್ತಾಯಿದ್ರು. ಅದು ಸರಿಯಾಗಿ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ, ಬರೀ ಹುಡುಗಿರೇನೆ ಈ ಥರ ಮಾಡ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಕೆಳಗಡೆ ಅಡುಗೆ ಎಲ್ಲ ಆಗ್ತಾಯಿತ್ತು. ನಾವು ಸ್ವಲ್ಪ ಹೊತ್ತಿಲ್ಲಿ ವೀಡಿಯೋಸು, ರೀಲ್ಸು ಜೊತೆಗೆ ಡ್ಯಾನ್ಸು ಎಲ್ಲನೂ ಮಾಡ್ತಾಯಿದ್ವಿ. ನೋಡ್ತಾ ಇರೋದು ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಶೆಕೆ ಜಾಸ್ತಿ ಫ್ರೆಂಡ್ಸ್ ಇಲ್ಲಿ, ಸಿಕ್ಕಾಪಟ್ಟೆ ಶೆಕೆ ಅಂದರೆ ಶೆಕೆ. ನಮ್ಗೆ ಡ್ಯಾನ್ಸೇ ಬರಲ್ಲ, ನಾನು ಯಾವತ್ತೂ ಲೈಫಲ್ಲಿ ಡ್ಯಾನ್ಸೇ ಮಾಡಿಲ್ಲ ಫ್ರೆಂಡ್ಸ್. ಸ್ಕೂಲ್ ಟೈಮಲ್ಲಿ ಯಾವಾಗೂ ಸ್ಕೂಲ್ ಡೇ ಟೈಮಲ್ಲಿ ಮಾಡಿರೋದು. ಮಕ್ಕಳು ಬಲವಂತಕ್ಕೆ ನಾವು ಒಂದೆರಡು ಸ್ಟೆಪ್ ಆಗ್ತು ಅಂತ ಹೇಳ್ಬೋದು. ನಮ್ಮ ಮನೆಯವರೆಲ್ಲ ಕುತ್ಕೊಂಡು ನೋಡ್ತಾಯಿದ್ರು. ನಮ್ಮ ಅಮ್ಮ, ನಮ್ಮ ಅತ್ತೆ ಮಾವ ಎಲ್ಲ, ನಮ್ಮ ಅತ್ತೆನೇ ವಿಡಿಯೋ ತೆಗ್ದಿರೋದು ಇದು. ಎಲ್ಲ ಕುತ್ಕೊಂಡು ನೋಡ್ತಾಯಿದ್ರು. ನವೀನು ಕೂಡ ಕರಿತಾ ಇದ್ದು, ನವೀನ್ ನಾನು ಇಲ್ಲ ನೀವು ಮಾಡಿ ಅಂತ ಇದ್ರು. ಲಾಸ್ಟಲ್ಲಿ ಅವ್ರ ಹತ್ರನೂ ಡ್ಯಾನ್ಸ್ ಮಾಡಿಸಿದ್ವಿ, ಅದನ್ನು ಬರುತ್ತೆ ನೋಡಿ. ಮಕ್ಕಳ ಜೊತೆ ನಾವು ಕೂಡ ಈ ಥರ ಡ್ಯಾನ್ಸ್ ಎಲ್ಲನೂ ಮಾಡೋದು, ಮಕ್ಕಳೆಲ್ಲ ಮಾಡ್ತಾಯಿದ್ರಲ್ವಾ ಅಂತ ಅಂದ್ಬಿಟ್ಟು. ಯಾವಾಗಲೂ ಈ ಥರ ಎಲ್ಲ ಇರೋಕ್ಕಾಗಲ್ಲ, ಮನೇಲಿದ್ದಾಗೆಲ್ಲ ಮಾಡೋಕ್ಕಾಗುತ್ತಾ? ಲೈಫಲ್ಲಿ ಒಂದು ಸಲ ಅಲ್ವಾ, ಎಂಜಾಯ್ ಮಾಡೋಕ್ಕೆ ಅಂತಲೇ ಬಂದಿರ್ತೀವಿ, ಮಾಡೋಣ ಅಂತ ಅಂದ್ಬಿಟ್ಟು. ನೈಟ್ ಆಗ್ತಾ ಎಲ್ಲ ಬೋಟ್ಗಳಲ್ಲೂ ಈ ಥರ ಲೈಟ್ಗಳು ಆನ್ ಆಗಿ ನಿಧಾನಕ್ಕೆ ಬೋಟ್ಗಳು ಹೋಗ್ತಾ ಇದೆ, ನೋಡ್ತಾ ಇರ್ಬೋದು. ಎಲ್ಲ ಬೋಟ್ಗಳು ನಿಧಾನಕ್ಕೆ ಮೂವ್ ಆಗ್ತಾ ಇತ್ತು. ಜೊತೆಗೆ ಎಲ್ಲ ಬೋಟ್ಗಳಲ್ಲೂ ಲೈಟ್ ಕೂಡ ಆನ್ ಆಗಿತ್ತು. ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಇಲ್ಲಿ ನಾನು ಡ್ಯಾನ್ಸ್ ನೋಡಿದ್ರೆ ನನಗೇ ನಗು ಬರ್ತಾಯಿತ್ತು, ಆ ಥರ ಫನ್ನಿಯಾಗಿ ಮಾಡಿದ್ದೀನಿ. ಆ ಟೈಮಲ್ಲಿ ಏನೂ ಗೊತ್ತಾಗಲ್ಲ, ಮಕ್ಕಳ ಜೊತೆ ಸೇರ್ಕೊಂಡು ಮಾಡಿರ್ತೀವಿ ನೋಡಿ. ನಿಮಗೆ ಅವ್ರದ್ದೇ ಸಿಸ್ಟಮ್ ಎಲ್ಲನೂ ಇರುತ್ತೆ, ಅದರಲ್ಲಿ ನೀವು ಸಾಂಗ್ನ ಪ್ಲೇ ಮಾಡಿಕೊಂಡು ನಿಮ್ಗೆ ಯಾವ ಸಾಂಗ್ ಬೇಕು ಅದನ್ನು ಮೊಬೈಲಲ್ಲಿ ಕನೆಕ್ಟ್ ಮಾಡ್ಕೊಂಡು ಬ್ಲೂಟೂತಲ್ಲಿ ಅದಕ್ಕೆ ನೀವು ಡ್ಯಾನ್ಸ್ ಎಲ್ಲನೂ ಕೂಡ ಮಾಡ್ಬೋದು. ನಾನು ಮತ್ತು ನವೀನ್ ಕೂಡ ಒಂದು 2-3 ಸಾಂಗ್ಗೆ ಡ್ಯಾನ್ಸ್ನ ಮಾಡ್ದೋ ನಮ್ಮ ಖುಷಿಗೋಸ್ಕರ. ಅದಾದಮೇಲೆ ಇಲ್ಲಿ ಫಿಶ್ಶು ರೆಡಿಯಾಗಿತ್ತು. ಅವ್ರು ಯಾವ ಥರ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಟೇಸ್ಟ್ಗೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದರು. ಸಾಂಬಾರಂತೂ ಸೂಪರ್ ಟೇಸ್ಟಿಯಾಗಿತ್ತು. ಫಿಶ್ಶು ಕೂಡ ಚೆನ್ನಾಗಿತ್ತು. ನಾವು ಅಷ್ಟು ಫಿಶ್ಶು ಅಲ್ಲಿ ಫಸ್ಟ್ ತೊಗೊಂಡಿದ್ದಷ್ಟು ಫಿಶ್ ತೊಗೊಂಡಿದ್ರೆ ಕಂಪ್ಲೀಟ್ ಎಲ್ಲನೂ ವೇಸ್ಟ್ ಆಗೋದು ಅಂತ ಹೇಳ್ಬೋದು. ಇನ್ನು ನಾವು ತೊಗೊಂಡಿದ್ದು 1.5 kg ಮೀನಲ್ಲೇ ಇನ್ನೂ ಒಂದು ಅರ್ಧ ಮುಕ್ಕಾಲು kg ಮೀನು ವೇಸ್ಟ್ ಆಯಿತು. ಯಾಕೆಂದರೆ ಇವರು ಚಿಕನ್ ಐಟಮು ಕೂಡ ಮಾಡಿದ್ರಿಂದ ಯಾರೂ ಜಾಸ್ತಿ ಊಟ ಮಾಡಲಿಲ್ಲ. ಎಲ್ಲ ಮಕ್ಕಳೆಲ್ಲ ಇನ್ನೆಷ್ಟು ತಿಂತಾರಲ್ವ ಸ್ವಲ್ಪನೇ. ಇಲ್ಲಿ ರಿಷಿ ನೋಡಿ ಶೆಕೆ ನೀರು ಬೆವ್ತು ಸ್ನಾನ ಮಾಡ್ಬಿಟ್ಟವನೇ, ಬೆವ್ರ ನೀರಲ್ಲೇ ಅಷ್ಟು ಶೆಕೆ. ಹಂಗೂ ಡ್ಯಾನ್ಸ್ ಎಲ್ಲನೂ ಮಾಡ್ತಾ ಇದ್ದ. ಇನ್ನೇನು ಊಟದ ಟೈಮ್ ಆಗಿತ್ತು. ಊಟ ಕೂಡ ಇವಾಗ ಸರ್ವ್ ಮಾಡ್ತಿದ್ದಾರೆ, ನೋಡ್ತಾ ಇರ್ಬೋದು. ಚಿಕನ್ ಗ್ರೇವಿ ಮಾಡಿದ್ರು, ಜೊತೆಗೆ ಮೊಸರು ಬಜ್ಜಿ, ರೈಸು, ಜೊತೆಗೆ ಸಾಂಬಾರು ಇದನ್ನೆಲ್ಲನೂ ಕೂಡ ಮಾಡಿದ್ರು. ಫಿಶ್ ಸಾಂಬಾರು ಕೂಡ ಇತ್ತು, ಚಪಾತಿ ಕೂಡ ಇತ್ತು. ಚಪಾತಿ ಚೆನ್ನಾಗಿತ್ತು, ಚಿಕನ್ ಗ್ರೇವಿ ಟೇಸ್ಟಾಗಿತ್ತು. ಆದರೆ ಏನಪ್ಪ ಅಂತಂದರೆ ಸಾಲ್ಟೇ ಹಾಕಿರಲಿಲ್ಲ ಅವರು, ಅಥವಾ ಕಡಿಮೆ ಹಾಕಿದ್ರು ಅಂತ ಅನಿಸುತ್ತೆ. ಅದು ಅಷ್ಟು ಟೇಸ್ಟ್ ಅನ್ನಿಸ್ಲಿಲ್ಲ. ಆಮೇಲೆ ನಾವೆಲ್ಲ ಸಾಲ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ತಿಂದು ಆವಾಗ ಚೆನ್ನಾಗಿ ಅನ್ನಿಸ್ತು. ಚಪಾತಿ ಚೆನ್ನಾಗಿತ್ತು, ಚಪಾತಿ ಗ್ರೇವಿ ದಾಲ್ ಏನೋ ಕೊಟ್ಟಿದ್ರು ಚಪಾತಿಗೆ, ಅದು ಚೆನ್ನಾಗಿತ್ತು. ಶೆಕೆಗೆ ನವೀನೆಲ್ಲ ಶರ್ಟೆಲ್ಲ ತೆಗೆದಾಕ್ಬಿಟ್ಟು ಅಷ್ಟು ಶೆಕೆ ಅಂದರೆ ಶೆಕೆ ಫ್ರೆಂಡ್ಸ್. ರೂಮ್ಗಳಲ್ಲೆಲ್ಲ ಏನು ಮಾಡಿದ್ದಾರೆ ಅಂದರೆ ಅವರು AC ಎಲ್ಲ ಆನ್ ಮಾಡಿಬಿಟ್ಟು ರೂಮ್ಗಳ ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ರೂಮ್ ಒಳಗಡೆ ಹೋಗಿದ ತಕ್ಷಣ ತಣ್ಣಗೆ ಫುಲ್ಲು ಕೋಲ್ಡಾಗಿತ್ತು, ಹಾಗಾಗಿ ಚೆನ್ನಾಗಿತ್ತು ನೈಟು. ಇಲ್ಲಿ ಆಚೆ ಏನಪ್ಪ ಅಂದರೆ ಸಮುದ್ರದ ನೀರಿನ ಮಧ್ಯೆ ಇದ್ದಿದ್ದಕ್ಕೆ ಒಂಥರ ನಾವು ಡ್ಯಾನ್ಸ್ ಎಲ್ಲ ಮಾಡಿದ್ದು ಅಲ್ವಾ, ಸಿಕ್ಕಾಪಟ್ಟೆ ಶೆಕೆ ಆಗ್ತಾಯಿತ್ತು. ಜೊತೆಗೆ ಹೊಟ್ಟೆ ಕೂಡ ಹಶ್ವಾಗಿತ್ತು. ಡ್ಯಾನ್ಸ್ ಎಲ್ಲ ಮಾಡಿ ಎಲ್ಲ ಡೈಜೆಷನ್ ಆಗಿತ್ತಲ್ವ, ಊಟ ಮಾಡಿ ಮಲಗಿಬಿಡೋಣ ಅನ್ನೋ ಥರ ಆಗಿತ್ತು. ಟೈಮ್ ಒಂದು ಆಲ್ಮೋಸ್ಟ್ ಆಗಲೇ 11 ಗಂಟೆ 10 ಗಂಟೆ ಆಯಿತು ಅನ್ಸುತ್ತೆ. ನಾವು ಊಟ ಮಾಡೋಕೆ ಕುತ್ಕೊಂಡಾಗ 10 ಗಂಟೆ ಆಗಿತ್ತು ಟೈಮು. ಇಲ್ಲೂ ಕೂಡ ಫ್ಯಾನ್ಗಳೆಲ್ಲನೂ ಇತ್ತು. ಫ್ಯಾನ್ ಎಲ್ಲ ಹಾಕಿದ್ರೆ ಅದೇನಷ್ಟು ಶೆಕೆ ಕಡಿಮೆನೇ ಆಗ್ತಾಯಿಲ್ಲ, ಅಷ್ಟು ಶೆಕೆ. ಇಲ್ಲಿ ರೈಸು ಏನು ಬಾಯ್ಲ್ಡ್ ರೈಸ್ ಏನಿರಲಿಲ್ಲ, ಮಾಮೂಲಿ ಸ್ಟೀಮ್ ರೈಸ್ ನಮ್ಮ ಕಡೆ ಎಲ್ಲ ಯಾವ ಥರ ರೈಸ್ ಇರುತ್ತೆ ಅದೇ ಥರ ರೈಸ್ನ ಮಾಡಿದರು. ಬಾಯ್ಲ್ಡ್ ರೈಸ್ ಹೆಂಗಪ್ಪ ತಿನ್ನೋದು ಅಂತ ಅಂದ್ಕೊಂಡು ಆಮೇಲೆ ನೋಡಿದ್ರೆ ರೈಸು ನಾರ್ಮಲ್ ನಮ್ಮ ರೈಸ್ ಥರನೇ. ಫಿಶು ಸಾಂಬಾರು ಅಷ್ಟೇ ನಮ್ಮ ಕಡೆ ಸಾಂಬಾರು ಥರನೇ ಮಾಡಿದರು. ಊಟ ಎಲ್ಲನೂ ಟೇಸ್ಟಿಯಾಗಿ ಇತ್ತು. ಆಲ್ಮೋಸ್ಟು ಯಾವುದು ಅಂತ ಓಪ್ಲೇಸ್ ಥರ ತಿನ್ನೋಕ್ಕಾಗಲಿಲ್ಲ, ಚೆನ್ನಾಗಿರಲಿಲ್ಲ ಅನ್ನೋ ಥರ ಏನಿರಲಿಲ್ಲ, ಚೆನ್ನಾಗಿತ್ತು. ನಮಗೆ ರೈಸ್ ನೋಡಿದ ತಕ್ಷಣ ಖುಷಿ ಆಯಿತು. ಯಪ್ಪ ಬಾಯ್ಲ್ಡ್ ರೈಸ್ ತಿನ್ನೋಕ್ಕಾಗಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಇದು ಚೆನ್ನಾಗಿತ್ತು ರೈಸು. ಜೊತೆಗೆ ಮೊಸರೆಲ್ಲನೂ ಕೊಟ್ಟಿದ್ರಲ್ವ, ಚೆನ್ನಾಗಿ ಅನ್ನಿಸ್ತು.
ನಾವು ಕೂಡ ಮಾರ್ನಿಂಗಿಂದ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿದ್ದರಿಂದ ಬೇಗ ಬೇಗ ಊಟನೆಲ್ಲನೂ ಮುಗಿಸಿ ಆರಾಮಾಗಿ ರೆಸ್ಟ್ ಮಾಡಿ ಮತ್ತು ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನೈಟೆಲ್ಲ ಊಟ ಮಾಡಿ ಮಲಗಿಬಿಟ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲನೂ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡ್ದೋ. ಇವಾಗ ಆಲ್ಮೋಸ್ಟ್ ಟೈಮು 6:30. ಆಲ್ರೆಡಿ ಸನ್ರೈಸ್ ಆಗಿದೆ. ನೋಡ್ತಾರೆ ಸೂರ್ಯ ಮುಖಕ್ಕೇನೆ ಬೆಳಕು ಬೀಳ್ತಾ ಇದೆ. ಕೆಲವೊಂದು ಬೋಟ್ಗಳೇನೇನೋ ಹಾಲೆ ಹೊರಡ್ತಿದೆ. ನಮಗೆ 7 o'clock 7:30ಗೆ ಇಲ್ಲಿ ಹೊರಡುತ್ತೆ ಅಂತ ಹೇಳ್ತಾರೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ. ಇವಾಗ ನಾವು ಕೂಡ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ಹೊರಡಬೇಕು ಇಲ್ಲಿಂದ. ನೋಡ್ತಾ ಇರೋದು ಇಲ್ಲಿಂದ ವೆದರ್ ಅಂತೂ ತುಂಬ ಚೆನ್ನಾಗಿದೆ. ತೋರಿಸ್ತೀನಿ. ಫ್ರಂಟ್ ವ್ಯೂ ತುಂಬ ಚೆನ್ನಾಗಿದೆ. ಆಲ್ರೆಡಿ ಬೋಟ್ಗಳೆಲ್ಲ ಒಂದೊಂದೇ ಮೂವ್ ಆಗ್ತಿದೆ. ಇಲ್ಲೇ ಎಲ್ಲ ಬೋಟ್ಗಳು ಸ್ಟೇ ಮಾಡಿದ್ದು ನೈಟು. ತುಂಬ ಅಂದರೆ ಎಷ್ಟು ದೂರ ನೋಡ್ತೀವಿ ಅಷ್ಟು ದೂರನೂ ಹೌಸ್ ಬೋಟ್ಗಳೇನಿದೆ ಅದೆಲ್ಲನೂ ಇಲ್ಲೇ ಸ್ಟ್ಯಾಂಡ್ ಮಾಡಿದ್ರು ಕೂಡ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನೈಟ್ ಫುಡ್ ಕೂಡ ಚೆನ್ನಾಗಿತ್ತು. ಸ್ವಲ್ಪ ಚಿಕನ್ಗೆ ಸಾಲ್ಟ್ ಕಡಿಮೆ ಇತ್ತು. ಸಾಲ್ಟ್ ಹಾಕಿದ್ಮೇಲೆ ಟೇಸ್ಟ್ ಸೂಪರು. ಅದು ಬಿಟ್ಟರೆ ಬೇರೆ ಎಲ್ಲನೂ ಓಕೆ ಚೆನ್ನಾಗಿತ್ತು. ಇವಾಗ ಎಲ್ಲ ಒಂದೊಂದೇ ಬೋಟ್ಗಳು ಹೋಗೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ ನಮ್ಮ ಪಕ್ಕದಲ್ಲಿರೋ ಬೋಟಲ್ಲಿ ಈ ಥರ ಟಾರ್ಪಲಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದು ನೈಟು. ಅಂದರೆ ಏನಕ್ಕೆ ಅಂತ ಗೊತ್ತಿಲ್ಲ, ಸೊಳ್ಳೆಗಳು ಜಾಸ್ತಿ ಹಂಗಾಗಿರಬೇಕು. ಎಲ್ಲ ಕ್ಲೋಸ್ ಮಾಡಿದ್ರು. ಇವಾಗೆಲ್ಲ ಒಂದೊಂದೇ ಓಪನ್ ಮಾಡ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ಈ ಕಡೆನೂ ಒಂದು ಬೋಟ್ ನಿಂತಿದೆ, ನೋಡ್ತಾ ಇರ್ಬೋದು. ನಮ್ಮ ಬೋಟ್ ಇಲ್ಲಿದೆ. ಪಕ್ಕದಲ್ಲೊಂದು ಸ್ಟ್ರೈಟ್ ಪೂರ ನಿಂತಿರುತ್ತೆ. ಈಗ ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲೊಂದು ಬೋಟು ನೋಡಿ ಹೋಗ್ತಾ ಇದೆ. ಅಲ್ಲೊಂದು ಬೋಟ್ ಆಲ್ರೆಡಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಬೋಟ್ ಕೂಡ ಹೊರಡುತ್ತೆ. ಅಲ್ಲಷ್ಟರಲ್ಲಿ ನಾವು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಬೇಕು. ಇನ್ನು ಇವತ್ತೊಂದು ದಿನ ಬಂದು ರಿಟರ್ನು ಬ್ಯಾಂಗ್ಳೂರಿಗೆ ಹೊರಡೋದಷ್ಟೇ. ಬೇರೆ ಏನು ಬ್ರೇಕ್ಫಾಸ್ಟಿಗೆ ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ, ಕೊಟ್ಟಾದಮೇಲೆ ತೋರಿಸ್ತೀನಿ. ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಲ್ಲಿನ ಲೋಕಲ್ಸ್ ಎಲ್ಲ ಇಲ್ಲೇ ಫಿಶಿಂಗ್ ಮಾಡ್ತಾರೆ. ಕಾಣಿಸ್ತಿದೆ ಅಂತ ಅನಿಸುತ್ತೆ. ಅಲ್ಲೊಬ್ಬರು ಹೋಗ್ತಾ ಇದ್ದಾರೆ ನೋಡಿ. ಅವರು ಅಲ್ಲೇ ಫಿಶ್ನೆಲ್ಲನೂ ತೊಗೊಂಡು ಅವರೇನೇ ಹಿಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ. ಸೂಪರಾಗಿದೆ. ಇಲ್ಲ ಎಲ್ಲ ಇವಾಗ ಒಬ್ಬೊಬ್ಬರೇ ಹೇಳ್ತಾ ಇದ್ದಾರೆ. ನಾನು ಇದ್ದು ಬಂದೆ. ನವೀನ್ ಕೂಡ ಇದ್ದಿದ್ರು. ಹಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಡ್ರೈವಿಂಗ್ ಮಾಡಬೇಕಲ್ವಾ. ಇನ್ನು 11 hours ಬರೀ ಡ್ರೈವಿಂಗೇ ಇರುತ್ತೆ. ಇಲ್ಲಿಂದ ಡೈರೆಕ್ಟ್ ಬೆಂಗಳೂರು ಹೋಗ್ತೀವಿ ನಾವು. ಬರಬೇಕಾದ್ರೆ ನಾವು ಬೇರೆ ಕಡೆಯಿಂದ ಬಂದು ಇವಾಗ ಮೈಸೂರು, ಊಟಿ, ಕೊಡೈಕೆನಾಲ್ ಆ ಸೈಡಿಂದ ನಾವು ಇವಾಗ ಹೋಗ್ತೀವಿ. 11 hours ಜರ್ನಿ ಇರುತ್ತೆ. ಅದರಲ್ಲಿ ನಾವು ಅಲ್ಲಿ ಇಲ್ಲಿ ಇಳಿದು ಸ್ವಲ್ಪ ಹೊತ್ತೆಲ್ಲ ಟೈಮ್ ವೇಸ್ಟ್ ಮಾಡ್ತೀವಲ್ವ. ಹಂಗಾಗಿ ಒಂದು 13 hours ಜರ್ನಿ ಇರುತ್ತೆ. ಮನೆಗೆ ಹೋಗೋದು ನೈಟ್ ಆಗುತ್ತೆ. ನೈಟ್ 11, 12 ಆಗುತ್ತೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂದ್ಬಿಟ್ಟು. ಇವಾಗ ಇಲ್ಲಿ ಬಿಡೋದು 9 o'clock 9:30ಗೆ ನಾವು ಆಲಪ್ಪೆನ ಬಿಡ್ತೀವಿ. 9:30 10ಗೆ ಬಿಡ್ತೀವಿ ಅಂತ ಅನಿಸುತ್ತೆ. ಆಲಪ್ಪೆನ 10 o'clockಗೆ ಬಿಟ್ಟರೆ ನೈಟು 10 ಇಲ್ಲ 11ಗೆ ಹೋಗ್ತೀವಿ. ಇದೆಲ್ಲನೂ ನೋಡಿ ಅಲ್ಲೇ ಲೋಕಲ್ಸ್ ಎಲ್ಲ ಅಲ್ಲಲ್ಲೇ ಅವ್ರು ಯಾರೋ ಒಬ್ಬ ಅಲ್ಲೇ ಮೀನು ಹಿಡ್ಕೊಂಡು ಹೋಗಿ ಎಲ್ಲ ಇಲ್ಲೇ ಮೀನುಗಳನ್ನೆಲ್ಲನೂ ಹಿಡ್ಕೊಂಡೋಗಿ ಮಾಡ್ತಾರೆ. ಗೊತ್ತಿಲ್ಲಪ್ಪ, ಇದು ಬಿಟ್ಟಿಲ್ಲ ಅನಿಸುತ್ತೆ. ಬಿಸಿಲಾಗಲೇ ಕಣ್ಣಿಗೆ ಹೊಡಿತಾಯಿತ್ತು. ನಿಮಗೆ ಫ್ರಂಟ್ ವ್ಯೂನ ತೋರಿಸ್ತೀನಿ. ನಮ್ಮ ಬೋಟಿಂದ ನೋಡೋದಾದರೆ ಫ್ರಂಟ್ ವ್ಯೂ ಈ ಥರ ಇದೆ. ಕೆಲವೊಂದು ಬೋಟ್ ಮೂವ್ ಆಗ್ತಿದೆ, ಕೆಲವೊಂದು ಬೋಟು ಸ್ಟಾಪ್ ಆಗಿದೆ. ಇವಾಗ ಫ್ರೆಶ್ ಅಪ್ ಆಗಿ ಎಲ್ಲರೂ ರೆಡಿ ಇದ್ದೀವಿ. ಇನ್ನೂ ಟಿಫನ್ ಮಾಡಿಲ್ಲ. ಟಿಫನ್ ಬಿಟ್ಟು ಏನೋ ಮಾಡಿದ್ದಾರೆ. ಇವಾಗ ನಮ್ಮ ಬೋಟು ಕೂಡ ಹೋಗ್ತಾ ಇದೆ. ತೋರಿಸ್ತೀನಿ ನಾನು ಅದನ್ನು. ಬನ್ನಿ. ನೈನಾ ಇಡ್ಲಿ ಸಾಂಬಾರ್ ಅದು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಬಂದು ಇಡ್ಲಿ ಸಾಂಬಾರ್ ಜೊತೆಗೆ ಚಟ್ನಿ ಈ ಐಟಮ್ಸು ಇತ್ತು. ಬೇರೆ ಏನು ರೈಸ್ ಐಟಮಲ್ಲಿ ಏನೂ ಇರಲಿಲ್ಲ. ಬರೀ ಇಡ್ಲಿ ಸಾಂಬಾರ್ ಚಟ್ನಿ ಇತ್ತಷ್ಟೇ. ಟೇಸ್ಟ್ ವೈಸು ಚೆನ್ನಾಗಿತ್ತು. ಚಟ್ನಿನೂ ಚೆನ್ನಾಗಿತ್ತು. ಜೊತೆಗೆ ಸಾಂಬಾರು ತುಂಬ ಚೆನ್ನಾಗಿತ್ತು. ಸಾಂಬಾರೆಲ್ಲ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಎಲ್ಲ ಥರ ವೆಜಿಟೇಬಲ್ಸ್ ಎಲ್ಲನೂ ಹಾಕಿ ಮಾಡಿದರು. ನಾವು ಕೂಡ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀವಿ, ನೋಡ್ತಾ ಇರ್ಬೋದು.
ಅಲ್ಲ ನಾಷ್ಟು ಮಾಮೂಲಿ ಇಡ್ಲಿ ಸಾಂಬಾರು ತಿರುಗಿದ್ರಾ ನವೀನ ಕೂಡ ತೆಗೆಸ್ಬಿಟ್ಟು ಇಲ್ಲ ಸಾರು ಸಾರು ಚೆನ್ನಾಗಿ ಮಾಡ್ತಾರೆ ಹಾಕವ್ರೆ ಯಾವ್ಯಾವ ಕ್ಯಾರೆಟು ಬೀನ್ಸು ತಿನ್ನ ತಿಂತಾನೆ ಏನು ಮಾಡೋಕ್ಕೆ ಬ್ರೇಕ್ಫಾಸ್ಟ್ ಆದಮೇಲೆ ಪೈನಾಪಲ್ ಫ್ರೂಟ್ ಕೂಡ ಕೊಟ್ಟಿದ್ದರು, ಜೊತೆಗೆ ಕಾಫಿ ಕೂಡ ಕೊಟ್ಟಿದ್ದರು. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಏನಪ್ಪ ಅಂತಂದರೆ ಸಾಂಬಾರಿಗೆಲ್ಲನೂ ಸಾಲ್ಟು ಕಡಿಮೆ ಹಾಕ್ತಾರೆ, ಜೊತೆಗೆ ಟೀ ಕಾಫಿಗೆ ಶುಗರ್ ಆ್ಯಡ್ ಮಾಡೋದೇ ಇಲ್ಲ, ಹಾಗೇ ಕೊಡ್ತಾರೆ. ಅದಕ್ಕೆ ನಾವೇನೇ ಶುಗರ್ನ ಆ್ಯಡ್ ಮಾಡಬೇಕು. ಈ ಥರ ಸಾಂಬಾರೆಲ್ಲ ಟೇಸ್ಟು ತುಂಬ ಚೆನ್ನಾಗಿ ಮಾಡ್ತಾರೆ, ಸಾಲ್ಟ್ ಹಾಕಲ್ಲ, ಸಾಲ್ಟ್ ಕೊಟ್ಟಿರ್ತಾರೆ ಸಪ್ರೇಟು, ಹಾಕಿರ್ತಾರೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಬೇಕು ಅಂದರೆ ನೀವು ಮಿಕ್ಸ್ ಮಾಡ್ಕೋದು. ನಮಗಂತೂ ಸಾಲ್ಟು ಉಪ್ಪು ಖಾರ ಎಲ್ಲ ಸ್ವಲ್ಪ ಚೆನ್ನಾಗಿರಬೇಕು, ನಾವು ಸಾಲ್ಟ್ನ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ನೈಟು ಕಂಪ್ಲೀಟು ಮುಗೀತು. ಬೆಳಗ್ಗೆ 9:30ಗೆ ಕರೆಕ್ಟಾಗಿ ಕರ್ಕೊಂಡು ನಮ್ಮನ್ನ ಯಾವ ಜಾಗದಲ್ಲಿ ಪಿಕಪ್ ಮಾಡಿರ್ತಾರಲ್ವಾ ಅದೇ ಜಾಗಕ್ಕೆ ಡ್ರಾಪ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದರು. ನೋಡ್ತಾ ಇರ್ಬೋದು, ನಾವು ನೆನ್ನೆ ಇಲ್ಲಿಂದನೇ ಈ ಬೋಟಿಗೆ ಶಿಫ್ಟ್ ಆಗಿದ್ದು. ಇವಾಗ ನಾವು ಇನ್ನೇನು ಬೋಟಿಂದ ಹೊರಡುವಂಥ ಟೈಮ್ ಕೂಡ ಬಂತು. ನೋಡ್ತಾ ಇರ್ಬೋದು, ಒಂದು ಕಡೆ ಬೇಜಾರು, ಒಂದು ಕಡೆ ಖುಷಿ. ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಲ್ಲ ಅಂತ ಖುಷಿ ಆಯಿತು. ಬೋಟ್ ಹೌಸಲ್ಲಂತೂ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಟೈಮ್ ಅಂತೂ ತುಂಬ ಚೆನ್ನಾಗೋಯ್ತು, ಹೇಗೋಯ್ತು ಅನ್ನೋದೇ ಗೊತ್ತಿಲ್ಲ. ಒಳ್ಳೆ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ದು ಅಂತಲೇ ಹೇಳ್ಬೋದು. ಒಂಥರ ಮೆಮೊರಿಯಾಗಿ ಉಳ್ಕೊಳ್ತಿದ್ದು, ಚೆನ್ನಾಗಿತ್ತು. ಎಲ್ಲರೂ ಎಂಜಾಯ್ ಮಾಡಿದ್ರು. ಎಲ್ಲ ಮುಗಿಸ್ಕೊಂಡು ಎಲ್ಲೂ ಇರೋಕ್ಕಾಗಲ್ಲ ಅಲ್ವಾ, ಮತ್ತು ನಾವು ನಮ್ಮ ಜಾಗಕ್ಕೆ ಹೋಗಲೇಬೇಕು, ನಮ್ಮ ಊರಿಗೆ ಹೋಗಲೇಬೇಕು, ನಮ್ಮ ಮನೆಗೆ ಹೋಗಲೇಬೇಕು, ಈ ಥರನೇ ಪರಿಸ್ಥಿತಿ. ಹಂಗೂ 4 ದಿನ ಎಲ್ಲ ಅಂಗಡಿ ರಜೆ ಎಲ್ಲ ಮಾಡಿ ಆರಾಮಾಗಿ ಸುತ್ತಾಡಿ ರಿಲ್ಯಾಕ್ಸ್ ಮಾಡಿದ್ದೀವಿ. ಇವತ್ತು ಬೆಂಗಳೂರಿಗೆ ಇವತ್ತು ನೈಟು ನಾವು ರೀಚ್ ಆಗ್ತೀವಿ. ಒಂದು 10 o'clock 11 o'clock ಆಗ್ಬೋದು ರೀಚ್ ಆಗೋದು. ಇವಾಗ ಬೆಂಗಳೂರಿನ ಕಡೆಗೆ ನಮ್ಮ ಜರ್ನಿನ ಮತ್ತೆ ನಾವು ಕಂಟಿನ್ಯೂ ಮಾಡ್ದೋ. ಅಲಪೆಲ್ಲಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಒಂದು 2 days 3 days ಅಲಪೆಲ್ಲೇ ಉಳ್ಕೊಂಡು ಸುತ್ತಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನನಗೆ ಅನ್ನಿಸ್ತು ಆ ಥರ ಪರ್ಸ್ನಲಿ. ತುಂಬ ಚೆನ್ನಾಗಿ ಮಳೆ ಸೀಸನಲ್ಲೆಲ್ಲನೂ ಬಂದರೆ ಚೆನ್ನಾಗಿರುತ್ತೆ, ಗ್ರೀನರಿ ಎಲ್ಲನೂ ಚೆನ್ನಾಗಿರುತ್ತೆ, ಜೊತೆಗೆ ಬೋಟಲ್ಲೆಲ್ಲ ಸ್ಟೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಆದರೆ ನಾವು ಬಂದಿದ್ದ ಟೈಮಲ್ಲಿ ಮಳೆಯೆಲ್ಲ ಏನಿರಲಿಲ್ಲ, ಚೆನ್ನಾಗಿತ್ತು. ಇದು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನೋಡೋಣ ಮುಂದೊಂದು ಸಲ ಯಾವಾಗಾದರೂ ಫ್ರೀ ಮಾಡ್ಕೊಂಡು ಒಂದು 2 days ಬಂದು ಆರಾಮಾಗಿ ಉಳ್ಕೊಂಡು ಹೋಗೋ ಥರ. ಇಲ್ಲೆಲ್ಲ ಇನ್ನೊಂದು ಏನಪ್ಪ ಅಂತಂದರೆ ಕೇರಳದಲ್ಲಿ ಲಾಟ್ರಿಗಳು ಮಾರ್ತಾ ಇರ್ತಾರೆ ಫ್ರೆಂಡ್ಸ್. ಎಂಥ ನೀವು ಚಿಕ್ಕ ಪುಟ್ಟ ಅಂಗಡಿ ಆಗಲಿ, ಯಾವುದೇ ಒಂದು ಮೆಡಿಕಲ್ ಸ್ಟೋರ್ ಆಗಲಿ, ಎಲ್ಲಾದರೂ ಸರಿ ಈ ಥರ ಲಾಟ್ರಿಗಳನ್ನ ಇಟ್ಕೊಂಡು ಸೇಲ್ ಮಾಡ್ತಾ ಇರ್ತಾರೆ. ಇಲ್ಲಿನ ಬಿಸ್ನೆಸ್ಸು ಇದು, ಲಾಟ್ರಿನೂ ಕೂಡ ಒಂದು. ಪ್ರತಿದಿನ ಬೆಳಗ್ಗೆ ಇಲ್ಲಿ ಆಟೋದವರು ಅಥವಾ ಅವರೆಲ್ಲ ಏನಿರ್ತಾರೆ ಮಾಮೂಲಿ ಕೆಲಸದವರೆಲ್ಲ ಬೆಳಗ್ಗೆ ಲಾಟ್ರಿ ತೊಗೊಂಡು ಹೋಗೋದು, ಸಂಜೆ ಲಾಟ್ರಿ ಹೊಡ್ತಿದ್ಯಾ ಅಂತ ಚೆಕ್ ಮಾಡೋದು, ಈ ಥರ ಒಂದು ಮಾಡ್ತಾರೆ ಅಂತ ಗೊತ್ತಾಯಿತು. ಎಲ್ಲ ಅಂಗಡಿಗಳ ಮುಂದೆನೂ ಲಾಟ್ರಿಗಳನ್ನ ಇಟ್ಟಿರ್ತಾರೆ. ಬೆಂಗಳೂರಿಗೆ ಹೋಗಬೇಕಾದ್ರೆ ರೋಡಂತೂ ತುಂಬಾ ಚೆನ್ನಾಗಿತ್ತು. ಇನ್ನೊಂದೇನಪ್ಪ ಅಂತಂದರೆ ಆ ರೋಡೆಲ್ಲನೂ ನೀಟಾಗಿ ಹೈವೇ ಥರನೇ ಇದೆ. ತುಂಬ ಅಂತ ಕೆಲವೊಂದು ಕಡೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಕೆಲವೊಂದು ಕಡೆ ರೋಡ್ದು ಇದನ್ನು ಮಾಡ್ತಾಯಿದ್ರು, ಇನ್ನು ಕೆಲವೊಂದು ಕಡೆ ಎಲ್ಲ ಪರವಾಗಿಲ್ಲ ಅಂತ ಅನ್ನಿಸ್ತು. ಮಧ್ಯಾಹ್ನದ ಲಂಚಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗಿದ್ದು, ಬೆಳಗ್ಗೆ ಅಲ್ಲಿ ಇಡ್ಲಿ ತಿಂದಿದ್ದಲ್ವಾ, ಇಲ್ಲಿ ಎಲ್ಲ ಪರೋಟನೇ ಜಾಸ್ತಿ. ಎಲ್ಲ ಹೋಟೆಲ್, ನೀವು ಯಾವುದೇ ಹೋಟೆಲ್ಗೆ ಹೋದರೂ ಆಲ್ಮೋಸ್ಟು ಪರೋಟನೇ ಜಾಸ್ತಿ. ಸರಿ ಅಂತ ಅಂದ್ಬಿಟ್ಟು ಇಲ್ಲೊಂದು ನಾನ್ ವೆಜ್ ಹೋಟೆಲ್ ಇತ್ತು, ಬಿರಿಯಾನಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ನಾವು ಬಿರಿಯಾನಿನ ತೊಗೊಂಡು ಜೊತೆಗೆ ಪರೋಟ, ವೆಜ್ ಮೀಲ್ಸು ಇದನ್ನೆಲ್ಲನೂ ತೊಗೊಂಡಿದ್ದೀವಿ. ನೋಡ್ತಾ ಇರ್ಬೋದು, ಊಟ ಬಿರಿಯಾನಿ ಚೆನ್ನಾಗಿತ್ತು, ಬೇರೆ ಏನು ಅಷ್ಟೊಂದು ಯಾವುದು ಏನು ಚೆನ್ನಾಗಿಲ್ಲ, ಬಿರಿಯಾನಿ ಪರವಾಗಿಲ್ಲ ಚೆನ್ನಾಗಿತ್ತು. ತೊಗೊಂಡಾದಮೇಲೆ ಇಲ್ಲೇ ಒಂದು ಶಾಪ್ ಇತ್ತು, ಅಲ್ಲಿ ಸಣ್ಣ ಪುಟ್ಟ ಐಟಮ್ಸ್ ಏನೇನೋ ನೋಡಿದ್ದು, ಕೆಲವೊಂದು ಐಟಮ್ಸ್ ತಿನ್ನೋ ಐಟಮ್ನ ತೊಗೊಂಡು ಮತ್ತು ನಮ್ಮ ಜರ್ನಿನ ಬೆಂಗಳೂರು ಕಡೆ ಕಂಟಿನ್ಯೂ ಮಾಡ್ದು. ಆಚೆಗಡೆ ತುಂಬ ಬಿಸಿಲಿತ್ತು, ಒಳಗಡೆ ಏನು ಅಷ್ಟೊಂದು ಅನಿಸ್ಲಿಲ್ಲ, ರೋಡೆಲ್ಲ ಖಾಲಿ ಇತ್ತು. ಟ್ರಿಪ್ಪಿಗೆ ಹೋಗ್ಬೇಕಾದ್ರೇ ಒಂಥರ ಜೋಶ್ ಇರುತ್ತೆ, ರಿಟರ್ನ್ ಮನೆಗೆ ಬರಬೇಕಾದ್ರೆ ಆ ಜೋಶ್ ಇರೋದೇ ಇಲ್ಲ, ಬೇಜಾರಾಗ್ತಿರುತ್ತೆ. ಇಷ್ಟು ಬೇಗ ಕಳೆದೋಯ್ತಾ 3 ದಿನ ಅಂತ ಅನ್ನಿಸ್ತು. ಜೊತೆಗೆ ಇಲ್ಲಿ ಬಂದಮೇಲೆ ಅದೇ ಮತ್ತೆ ಮನೆ ಕಮಿಟ್ಮೆಂಟ್ಸ್ ಇದನ್ನೆಲ್ಲ ನೆನ್ಕೊಂಡ್ರೆ ತಲೆನೋವು ಬರುತ್ತೆ, ಮುಖ ಎಲ್ಲ ಡಲ್ಲಾಗಿಬಿಟ್ಟಿತ್ತು, ಬಿಸಿಲಲ್ಲಿ ಓಡಾಡಿ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗಿಬಿಟ್ಟಿದ್ದೆ. ಹಾಗೆ ಬರ್ತಾ ಇಲ್ಲಿ ಮಂಕಿಗಳೆಲ್ಲ ಇಷ್ಟೊಂದು ಇತ್ತು. ನವೀನ್ ಕಾರಲ್ಲೆಲ್ಲ ಬಿಸ್ಕೆಟ್ಸ್ ಎಲ್ಲ ಇತ್ತಲ್ವಾ, ಸರಿ ಹಾಕೋಣ ಕೊಡು ಅಂತ ಅಂದ್ಬಿಟ್ಟು ಹಾಕ್ತಿದ್ರು. ತುಂಬ ಅಂದರೆ ತುಂಬ ಇತ್ತು. ಇವಾಗ ನಾವು ಸತ್ಯಮಂಗಲ ಕಾಡು ಮತ್ತು ಇನ್ನೊಂದು ಫಾರೆಸ್ಟ್ ಬರುತ್ತೆ, ಅದು ಬಂಡೀಪುರ ಫಾರೆಸ್ಟ್, ಅದು ಯಾವುದು ಅಂತ ನನಗೆ ಕನ್ಫ್ಯೂಷನ್, ಯಾವುದು ಫಾರೆಸ್ಟ್ ಅದು ಅಂದ್ಬಿಟ್ಟು. ಆ ಫಾರೆಸ್ಟ್ ರೂಟಲ್ಲಿ ಬರೋದು. ರೋಡಂತೂ ತುಂಬ ಭಯಂಕರವಾಗಿದೆ, ಜೊತೆಗೆ ಕಾಡು ಪ್ರಾಣಿಗಳೆಲ್ಲನೂ ನಿಮಗೆ ಮಧ್ಯದಲ್ಲೇ ಸಿಗುತ್ತೆ. ಎಷ್ಟೊಂದು ಪ್ರಾಣಿಗಳು ನೋಡೋಕ್ಕೆ ಸಿಗುತ್ತೆ ನಿಮಗೆ, ಜಿಂಕೆ ಆ ಥರದ್ದೆಲ್ಲ ಸಿಗುತ್ತೆ, ಹುಲಿನೂ ಸಿಗುತ್ತಂತೆ. ನಮಗೆ ಹುಲಿಯೆಲ್ಲ ಏನೂ ಸಿಕ್ಕಿಲ್ಲ, ಯಾವುದೇ ಪ್ರಾಣಿ ಸಿಕ್ತು ಅಂತ ಅಂದ್ಬಿಟ್ಟು ಮುಂದೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ರೋಡಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಇಲ್ಲಂತೂ ನಾವು ತುಂಬ ಎಂಜಾಯ್ ಮಾಡಿದೋ. ಜೊತೆಗೆ ಸ್ವಲ್ಪ ಭಯನೂ ಕೂಡ ಆಯಿತು, ಯಾಕೆ ಅಂತ ಅಂದ್ಬಿಟ್ಟು ನಿಮ್ಗೆ ಹಾಗೆ ಹೋಗ್ತಾ ಗೊತ್ತಾಗುತ್ತೆ. ನವಿಲುಗಳಂತೂ ಲೆಕ್ಕಕ್ಕೆ ಇರಲಿಲ್ಲ, ಅಷ್ಟು ನವಿಲುಗಳು
ಗಾಡಿಗಳಿತ್ತು. ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಇನ್ನೇನು ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾ ಇತ್ತು, ಸನ್ಸೆಟ್ ಆಗೋ ಟೈಮಿಂಗ್ಸು. ಆವಾಗ ಒಂಥರ ಕಾಡೊಳಗಡೆ ಗಿಡಗಳು ಮರಗಳೆಲ್ಲ ತುಂಬ ದಟ್ಟವಾದ ಕಾಡಲ್ವಾ, ಅದರೊಳಗಡೆ ಒಂಥರ ಏನೋ ಒಂಥರ ಚೆನ್ನಾಗಿತ್ತು. ಇಲ್ಲಿ ನಾನು ನೋಡ್ತಾ ಇದ್ದೀನಿ, ಝೂಮಾಗಿ ತೋರಿಸ್ತಾ ಇದ್ದೀನಿ ನೋಡಿ, ನವಿಲುಗಳೆಲ್ಲ ಎಷ್ಟೊಂದಿತ್ತು ಅಂತ ಅಂದ್ಬಿಟ್ಟು. ರೋಡ್ ಪಕ್ಕದಲ್ಲೇ ನಿಮ್ಗೆ ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಪಕ್ಕದಲ್ಲೇ ನಿಮಗೆ ಪ್ರಾಣಿಗಳೆಲ್ಲನೂ ಕಾಣಿಸ್ತಾ ಇತ್ತು. ಹಾಗೆ ನವಿಲುಗಳೆಲ್ಲನೂ ನೋಡಿಕೊಂಡು ಸ್ವಲ್ಪ ಮುಂದೆ ಬರಬೇಕಾದ್ರೆ ಇಲ್ಲೇನೋ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನವೀನ್ ಅಂತ ಅಂದರು. ಏನೋ ಐತೆ ನೋಡು ಅಲ್ಲಿ ಪಕ್ಕದಲ್ಲಿ ಥರ ಅಂತ ಅಂದರು. ಆಮೇಲೆ ಸರಿ ಸ್ವಲ್ಪ ಸ್ಲೋ ಮಾಡಿದ್ರು, ನೋಡಿದ್ರೆ 2 ಆನೆಗಳಿತ್ತು ಫ್ರೆಂಡ್ಸ್. ಅದು ನಿಮ್ಗೆ ಅಲ್ಲಿ ಮರೆಯಲ್ಲಿ ಅಷ್ಟು ಕಾಣಿಸ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಝೂಮ್ ಮಾಡಿ ತೋರಿಸಿದ್ದೀನಿ ನೋಡಿ. ಅದರೊಳಗಡೆ 2 ಆನೆಗಳಿತ್ತು, ಆ ಮರದ ಹಿಂದೆ ಆನೆಗಳೆಲ್ಲನೂ ಇತ್ತು ನೋಡಿ. ಇವಾಗ ಕಾಣಿಸ್ತಿದೆ ಸರಿಯಾಗಿ. ಆವಾಗ ನವೀನ್ ಕಾರ್ನ ಸ್ಲೋ ಮಾಡಿದ್ರು. ಈ ಕಾಡೊಳಗಡೆ ಆನೆನ ತುಂಬ ಸಲ ನೋಡಿದ್ದೀವಿ ನಾವು, ಝೂಲಿ ಅಲ್ಲಿ ಇಲ್ಲಿ ಎಲ್ಲನೂ ನೋಡಿದ್ದೀವಿ, ದೇವಸ್ಥಾನಗಳ ಹತ್ರ ಎಲ್ಲ. ಆದರೆ ಈ ಥರ ಕಾಡಲ್ಲಿ ಆನೆನ ನೋಡಿದ್ದು ನಾನು ಇದೇ ಫಸ್ಟ್ ಟೈಮ್. ಲೈವ್ ಆಗಿ ಫಾರೆಸ್ಟ್ ಒಳಗಡೆ ಆನೆನ ನೋಡಿದ್ದೆ ಫಸ್ಟ್ ಟೈಮು. 2 ಆನೆ ಇತ್ತು, ಒಂದು ದೊಡ್ಡದು ಆನೆ, ಇನ್ನೊಂದು ಚಿಕ್ಕ ಆನೆ ಇತ್ತು. ಅದು ರೋಡಿಂದ ಸ್ವಲ್ಪ ಪಕ್ಕದಲ್ಲಿ ಗಿಡದ ಮರೆ ಇತ್ತು. ಪೂರ್ತಿ ನಮಗೆ ನೀಟಾಗಿ ಆನೆ ಏನು ಕಾಣಿಸ್ಲಿಲ್ಲ, ಅರ್ಧಂಬರ್ಧ ಈ ಥರ ಕ್ಯಾಮ್ರಲ್ಲಿ ಎಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿ ಇಷ್ಟು ಕಾಣಿಸ್ತು. ಅಲ್ಲಲ್ಲಿ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟಿರ್ತಾರೆ ಈ ಥರ ಕಾಡು ಪ್ರಾಣಿಗಳನ್ನ ನೋಡೋಕ್ಕೆ ಅಂತ ಅಂದ್ಬಿಟ್ಟು. ಪ್ರಾಣಿ ಯಾವುದಾದ್ರು ಸಿಕ್ಕಿದ್ರೆ ನಿಲ್ಲಿಸಿ ನೋಡ್ತಾ ಇರ್ತಾರೆ. ಹಾಗೆ ನಾವು ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಹೋದೋ. ರೋಡ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಯಾವ ಫಾರೆಸ್ಟು ಅಂತ ನನಗೆ ನೆನಪು ಮಾಡಿಕೊಂಡ್ರೆ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ, ಇದು ಯಾವ ಫಾರೆಸ್ಟ್ನ ಹೋಗ್ತಾ ಇರೋದು ಅಂತ ಅಂದ್ಬಿಟ್ಟು, ಫಾರೆಸ್ಟ್ ರೂಟು ಅಂತ ಅಂದ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ರೋಡು ನೀಟ್ ಆ್ಯಂಡ್ ಕ್ಲೀನಾಗಿದೆ. ಅಂದರೆ ರೋಡು ಸ್ವಲ್ಪ ಭಯ. ಇಲ್ಲಿ ಹಾಗೇ ಸ್ವಲ್ಪ ಮುಂದೆ ಬಂದರೆ ಗಾಡಿಗಳೆಲ್ಲ ತಂತಾನೆ ಸ್ಲೋ ಆಯಿತು. ಏನಕ್ಕೆ ಸ್ಲೋ ಆಯಿತು ಅಂತಂದರೆ ನಮ್ಮ ಮುಂದೆ ಇದ್ದಿದ್ದ ಕಾರವರು ಸಡನ್ನಾಗಿ ಕಾರ್ನ ತಿರುಗಿಸ್ಕೊಂಡು ರಿಟರ್ನ್ ಹೋಗ್ತಾಯಿದ್ರು. ಲಾರಿಗಳೆಲ್ಲ ಅಲ್ಲೇ ಸ್ಟಾಪ್ ಆಗೋಯಿತು. ಆಮೇಲೆ ಸ್ವಲ್ಪ ಮುಂದೆ ನೋಡಿದ್ರೆ ಆನೆ ಬರ್ತಾಯಿತ್ತು ಫ್ರೆಂಡ್ಸ್. ಲಾರಿಯವ್ರು ಯಾವಾಗ ಹಾರನ್ ಮಾಡಿದ್ರು ಆನೆಗೆ, ಇವ್ರ ಕಾರವ್ರು ಪಾಪ ಭಯ ಪಡ್ಕೊಂಡು ರಿಟರ್ನ್ ಹೋಗೇ ಬಿಟ್ರು. ಆನೆ ನೋಡಿ ಅದು ಹಾರನ್ ಮಾಡಿದ್ದಕ್ಕೆ ಸಿಟ್ಟು ಮಾಡಿಕೊಂಡು ಸೊಂಡ್ಲಲ್ಲೆಲ್ಲನೂ ಇದನ್ನೆಲ್ಲ ಮಾಡ್ತಾಯಿತ್ತು. ಆಪೋಸಿಟ್ ಇದ್ದಿದ್ದ ಗಾಡಿಗಳು ಪಾಸ್ ಆಯ್ತು ಲಾರಿ ಪಕ್ಕ. ಲಾರಿಯವ್ರು ನೀನು ಮಾಡೋಕ್ಕಲ್ಲ ಅಷ್ಟಿದ್ರಲ್ಲಿ. ಸಣ್ಣ ಪುಟ್ಟ ಕಾರ್ಗಳಾದರೆ ಎಲ್ಲನೂ ಹಾಳು ಮಾಡುತ್ತೆ ಆನೆಗಳನ್ನ. ವೀಡಿಯೋಸಲ್ಲೆಲ್ಲನೂ ನೋಡಿದ್ದೀನಿ. ಲಾರಿಯವರು ಮುಂದೆ ಹಿಂದೆ ಹೋಗೋಕ್ಕೆ ಬಿಡಲೇ ಇಲ್ಲ ಆನೆ. ಲಾರಿ ಅಲ್ಲೇ ಸ್ಟಾಪ್ ಮಾಡಿದ್ರು. ನಾವು ಅರ್ಧ ರಿವರ್ಸ್ ತೆಗೆದ್ರು ನವೀನು, ಏನು ಮಾಡೋದು ಹೋಗೋದಾ ಏನು ಅಂದ್ಬಿಟ್ಟು. ಯಾಕೆಂದರೆ ನೆಕ್ಸ್ಟ್ ಇದ್ದಿದ್ದೆ ನಮ್ಮ ಗಾಡಿ ಪಾಸ್ ಆಗಬೇಕಿದ್ದು. ಸಡನ್ನಾಗಿ ಆನೆ ಬಂದು ಏನಾದರೂ ಮಾಡಿಬಿಟ್ರೆ ಅಂತ ಅಂದ್ಬಿಟ್ಟು ಹೋಗೋದು ಬೇಡವೋ ಅಂತ ಹಂಗೆ ಮಾಡಿದ್ರು. ಲಾರಿ ಪಕ್ಕ ಪಾಸ್ ಮಾಡೋಣ ಅಂದ್ಬಿಟ್ಟು ನವೀನ್ ಸ್ವಲ್ಪ ಮುಂದೆ ಬಂದರು. ಅಷ್ಟೊತ್ತಿಗೆ ಆನೆನೂ ಕೂಡ ಕೂಲಾಗಿತ್ತು. ಲಾರಿ ಮೇಲಿಂದ ಕೋಪ ಎಲ್ಲನೂ ಕಡಿಮೆ ಮಾಡಿಕೊಂಡು ಕೂಲಾಗಿತ್ತು. ಆಮೇಲೆ ನೋಡಿ ಆನೆ ಯಾವ ಥರ ಇದೆ ಅಂತ, ಇಷ್ಟು ಹತ್ರದಲ್ಲಿ ಯಾವ ಥರ ಹೋಯ್ತು ಅಂದ್ಬಿಟ್ಟು. ಆಮೇಲೆ ಹಂಗೆ ಆನೆ ಪಾಸ್ ಆಯಿತು. ಹಿಂದೆ ಕಬ್ಬಿನ ಲಾರಿಗಳು ಕೂಡ ಬರ್ತಾಯಿತ್ತು. ನಾನು ಅಂದ್ಕೊಂಡೆ ಕಬ್ಬಿನ ಲಾರಿ ಏನಾದರೂ ಬಂದರೆ ಆನೆ ಬಿಡಲ್ಲ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡು ಹಾಗೇ ನಿಧಾನಕ್ಕೆ ಹೋದ್ರು. ಲಾರಿಗಳೇ ಜಾಸ್ತಿ ಫ್ರೆಂಡ್ಸ್, ತುಂಬ ಲಾರಿಗಳು ಜಾಸ್ತಿ. ನೈಟು 9 o'clock ಮೇಲೆ ಈ ಕಾಡು ಒಳಗಡೆ ಈ ರೂಟಲ್ಲಿ ಗಾಡಿಗಳನ್ನ ಬಿಡಲ್ಲ ಅಂತ ಹೇಳಿದ್ರು. ಅಲ್ಲಿ ಚೆಕ್ ಪೋಸ್ಟ್ ಎಲ್ಲನೂ ಇದೆ. ತುಂಬ ಚೆನ್ನಾಗಿತ್ತು. ರೋಡ್ಗೆ ಮಾತ್ರ ತುಂಬ ಭಯಂಕರವಾಗಿತ್ತು. ನಾನು ಆಗಲೇ ಹೇಳ್ದಂಗೆ ತುಂಬ ಅಪ್ಪು, ಜೊತೆಗೆ ಕೆಲವೊಂದಿಷ್ಟು ಅಪ್ಪು ಕೆಲವೊಂದಿಷ್ಟು ಡೌನು. ನೋಡಿ ರೋಡ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ತುಂಬ ಹಾರಿಬಲ್ ಆಗಿತ್ತು ರೋಡು. ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು. ಏನೋ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು. ಈವ್ನಿಂಗ್ ಆಗಿದ್ದರಿಂದ ಚೆನ್ನಾಗಿತ್ತು. ಮಧ್ಯಾಹ್ನ ಬಿಸಿಲಲ್ಲಿ ಅಷ್ಟು ಇರುತ್ತಲ್ಲ, ಅರ್ಲಿ ಮಾರ್ನಿಂಗ್ ಟೈಮು, ಈವ್ನಿಂಗ್ ಟೈಮ್ ಚೆನ್ನಾಗಿರುತ್ತೆ. ಇನ್ನೂ ಪ್ರಾಣಿಗಳೆಲ್ಲನೂ ಆಚೆ ಬರ್ತಾವಂತೆ. ಈ ಗಾಡಿ ಸೌಂಡಿಗೆ ಜಾಸ್ತಿ ಬರಲ್ಲ. ನೈಟ್ ಆಗ್ತಾ ಅದಕ್ಕೆ ಇಲ್ಲಿ ಗಾಡಿಗಳು ಕಂಪ್ಲೀಟು ಸ್ಟಾಪ್ ಮಾಡಿರೋದು, ಓಡಾಡೋದನ್ನ ಸ್ಟಾಪ್ ಮಾಡಿರೋದು. ಕಾಡು ಪ್ರಾಣಿಗಳಿಗೂ ತೊಂದರೆ ಆಗುತ್ತಲ್ವಾ, ಗಾಡಿಗಳು ಮೇಲೆ ಹತ್ತಿಸ್ಬಿಡೋದು ಅಥವಾ ಗಾಡಿಗಳು ಹೋಗದೇ ಇರೋಕ್ಕೆ ಪ್ರಾಣಿಗಳು ಇದು ಮಾಡ್ಬೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅವರು ಕೂಡ ಈ ಥರ ಒಂದು ಡಿಸೈಡ್ನ ಮಾಡಿ ಈ ಥರ ಮಾಡಿದ್ದಾರೆ. ಫೈನಲಿ ಟ್ರಿಪ್ ಅಂತೂ ಮುಗಿಸಿದ್ದೀವಿ. ನಾನು ಬಂದು ನಿಮಗೆ ಕಂಪ್ಲೀಟು ಡೀಟೇಲ್ಸ್ನ ಯಾವುದ್ರದ್ದು ಅಂತಂದರೆ ಹೋಮ್ ಸ್ಟೇನೇ ಬರುತ್ತೆ ನನಗೆ ಯಾವಾಗಲೂ. ಬೋಟ್ ಹೌಸ್ದು ಕಂಪ್ಲೀಟ್ ಡೀಟೇಲ್ಸು, ಅದು ರೂಮ್ಗಳೆಲ್ಲ ಯಾವ ಥರ ಇತ್ತು, ನಮ್ಮ ಬೋಟ್ ಹೌಸ್ ಯಾವ ಥರ ಇತ್ತು, ಪ್ರತಿಯೊಂದು ಡೀಟೇಲಾಗಿ ಇನ್ನೊಂದು ವಿಡಿಯೋನ ಮಾಡಿದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಬಿಡಲ್ಲ, ನಿಮಗೆ ಅದನ್ನೇ ನೋಡ್ತಾ ಇದ್ದರೆ ನಿಮಗೂ ಕೂಡ ಬೋರ್ ಆಗುತ್ತೆ. ಕಮಿಂಗ್ ವ್ಲಾಗ್ಸಲ್ಲಿ ಒಂದು 2-3 ವಿಡಿಯೋಗಳಾದಮೇಲೆ ಅಥವಾ ಮಧ್ಯದಲ್ಲಿ ಯಾವಾಗಾದ್ರೂ ಟೈಮ್ ಮಾಡಿಕೊಂಡು ಅದು ಒಂದು ವಿಡಿಯೋನ ನಾನು ಹಾಕ್ತೀನಿ. ನಿಮ್ಗೆ ಅದ್ರ ಬಗ್ಗೆ ಪ್ರೈಸ್ ಆಗಿರಲಿ, ಅದು ಯಾವ ಥರ ಇತ್ತು, ರೂಮ್ಗಳೆಲ್ಲ ಕ್ಲೀನ್ ಇತ್ತಾ ಇಲ್ವಾ, ಪ್ರತಿಯೊಂದು ಡೀಟೇಲ್ ಆಗಿ ನಾನು ಅದ್ರ ವ್ಲಾಗ್ನ ಮಾಡಿಟ್ಟಿದ್ದೀನಿ. ಅದನ್ನು ನೆಕ್ಸ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಾರೆಸ್ಟ್ ರೂಟೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದು ಟೈಮ್ ಆಗಿತ್ತಲ್ವ ಅಂದ್ಬಿಟ್ಟು ಟೀ ಬ್ರೇಕಿಗೆ ಅಂತ ನಿಲ್ಲಿಸ್ತು. ಈಗ ನೈಟ್ ಇಲ್ಲೇ ಎಲ್ಲಾದರೂ ಊಟ ಮಾಡಿಕೊಂಡು ಹೋಗಬೇಕು. ಹಾಗಾಗಿ ಎಂಪೇರ್ ಹತ್ರ ಬಂದಿದ್ದೀವಿ. ಎಂಪೇರಲ್ಲಿ ಊಟ ಮುಗಿಸ್ಕೊಂಡು ಡೈರೆಕ್ಟು ಮನೆ ಹೋಗೋದಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಮುಂದಿನ ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.